ಇನ್ನು ಮುಡಾ ಪ್ರಕರಣದಲ್ಲಿ ಎಸ್ಐಟಿ ಸಿಎಂ ಹಾಗೂ ಅವರ ಕುಟುಂಬಸ್ಥರಿಗೆ ಕ್ಲೀನ್ ಚಿಟ್ ಕೊಡುವ ವಿಚಾರದಲ್ಲಿ ಆರೋಪಗಳನ್ನು ಮಾಡ್ತಾ ಬಂದಿದೆ. ಈಗ ಬಿಜೆಪಿಗರ ಆರೋಪಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಸಾಲು ಸಾಲು ಆರೋಪಗಳಿಗೆ ಹೋಮ್ ಮಿನಿಸ್ಟರ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಬಿಐಗೆ ಕೊಡುವ ವಿಚಾರದಲ್ಲಿ ಹೈಕೋರ್ಟ್ ಕೂಡ ತೀರ್ಪು ನೀಡಿದೆ. ಎರಡು ಇಲಾಖೆ ಒಂದೇ ವಿಚಾರವಾಗಿ ತನಿಖೆ ಮಾಡಬಾರದು ಅನ್ನುವಂಥದ್ದನ್ನ ಹೇಳಿದೆ. ಈಗ ಬಿಜೆಪಿಯವರು ಆದರೂ ಸಾಲು ಸಾಲು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಹೋಮ್ ಮಿನಿಸ್ಟರ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಬಿಐಗೆ ಕೊಡುವ ವಿಚಾರದಲ್ಲಿ ಹೈಕೋರ್ಟ್ ಕೂಡ ತೀರ್ಪು ನೀಡಿದೆ. ಒಂದೇ ವಿಚಾರವನ್ನ ಎರಡೆರಡು ಇಲಾಖೆ ಯಾವ ರೀತಿ ತನಿಖೆ ಮಾಡುತ್ತೆ ಆ ರೀತಿ ತನಿಖೆ ಮಾಡಬಾರದು. ಲೋಕಾಯುಕ್ತ ತನಿಖೆ ಮೇಲೆ ನಾವು ನಂಬಿಕೆ ಇಡಬೇಕು. ಸೊ ಹೀಗಾಗಿ ಲೋಕಾಯುಕ್ತ ತನಿಖೆ ಆಗಲಿ ಅನ್ನುವಂಥದ್ದನ್ನ ಸಿಬಿಐಗೆ ಕೊಡಬಾರದು ಅನ್ನೋದನ್ನ ಹೈಕೋರ್ಟ್ ಹೇಳಿದೆ. ಹಾಗಾದ್ರೆ ತನಿಖೆಯನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರಾ ಬಿಜೆಪಿ ನಾಯಕರು? ಇವ್ರಿಗೆ ಅನುಕೂಲ ಆದಾಗ ಎಲ್ಲವೂ ಸರಿ ಇರ್ತದೆ, ಇವ್ರಿಗೆ ಅನಾನುಕೂಲ ಆದಾಗ ಅಂದ್ರೆ ಇದು ಅನುಕೂಲ ಆಗ್ಲಿಲ್ಲ ಅಂದಾಗ ಯಾವುದು ಸರಿ ಇರಲ್ಲ. ಹೈಕೋರ್ಟ್ ಬೇಡ ಅಂದಾಗ ಮತ್ತೆ ಇವ್ರು ಯಾಕೆ ಈಗ ಸಿಬಿಐ ಅಂತಾರೆ? ಬಿಜೆಪಿಯವರು ಬೇಕಾದ್ರೆ ಕೋರ್ಟ್ಗೆ ಹೋಗ್ಲಿ, ಮತ್ತೆ ಮತ್ತೆ ಅದೇ ವಿಚಾರ ಯಾಕೆ ಪ್ರಸ್ತಾಪ ಮಾಡ್ತಾರೆ? ಸಿಬಿಐ ಕೊಡ್ಲಿ ಅಂತ. ದೇವರೇ ತನಿಖೆ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ, ಲೋಕಾಯುಕ್ತದವರೇ ತನಿಖೆ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ. ಅದಕ್ಕೆ ಅವರು ತನಿಖೆ ಮಾಡ್ತಾ ಇದ್ದಾರೆ. ಅವರ ತನಿಖೆಗೆ ಸರ್ಕಾರ ಯಾವುದೇ ಡೈರೆಕ್ಷನ್ ಅನ್ನ ಕೊಟ್ಟಿಲ್ಲ. ಸೊ ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ, ಅವ್ರ ತನಿಖೆ ಅವ್ರು ಮಾಡಿದ್ದಾರೆ. ಆ ತನಿಖೆ ರಿಪೋರ್ಟ್ ಅನ್ನ ಈಗ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಮತ್ತೆ ಸಿಬಿಐ ಕೊಡಿ ಅನ್ನೋದು ಏನು ನ್ಯಾಯ? ಈ ಹಿಂದೆನೂ ಈಗಾಗಲೇ ಕೋರ್ಟಲ್ಲಿ ಈ ವಿಚಾರ ಚರ್ಚೆ ಆಗಿದೆ, ಹೈಕೋರ್ಟಲ್ಲೇ ಚರ್ಚೆ ಆಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಸಿಬಿಐಗೆ ಕೊಡಿ ಅಂತ ಕೇಳಿದ್ರು. ಆವಾಗ ಕೋರ್ಟ್ ಹೇಳ್ತು ಸಿಬಿಐಗೆ ಯಾಕೆ ಕೊಡಬೇಕು, ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ, ಲೋಕಾಯುಕ್ತ ತನಿಖೆ ಇಂಡಿಪೆಂಡೆಂಟ್ ಬಾಡಿ, ಅವ್ರ ತನಿಖೆಯ ಮೇಲೆ ನಾವು ನಂಬಿಕೆ ಇಡಬೇಕು ಅಂತೇಳಿ ಸೂಚನೆ ಕೊಟ್ಟು ಆ ತನಿಖೆಗೆ ಮಾನ್ಯತೆ ಕೊಟ್ಟಿದೆ. ಈಗ ತನಿಖೆ ಆಗಿದೆ, ತನಿಖೆಯ ರಿಪೋರ್ಟ್ ಸಲ್ಲಿಕೆ ಆಗ್ತಾ ಇದೆ. ಇವ್ರಿಗೆ ಪೂರಕವಾಗಿ ತನಿಖೆ ವರದಿ ಬರಬೇಕಾಗಿತ್ತ, ತನಿಖೆಯಲ್ಲಿ ಏನಾಗಿದೆ ಅದನ್ನು ವರದಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸುಖ ಸುಮ್ಮನೆ ಅವ್ರಿಗೆ ಅನುಕೂಲ ಆಗೋ ರೀತಿ ವರದಿ ಬರಬೇಕು ಅಂದ್ಕೊಳ್ಳೋದು ಸರಿ ಇಲ್ಲ ಅಂತ ಬಿಜೆಪಿ ನಾಯಕರ ಹೇಳಿಕೆಗಳಿಗೆ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಸಾಲು ಸಾಲು ಬಿಜೆಪಿ ನಾಯಕರು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮಾಡಿದ್ದಾರೆ, ತನಿಖೆ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಆದರೆ ಇದೆಲ್ಲವೂ ಕೂಡ ನಿಷ್ಪಕ್ಷಪಾತ ತನಿಖೆ, ಇದರಲ್ಲಿ ಸಿಎಂ ಪ್ರಭಾವ ಇದೆ, ತನಿಖೆ ಪಾರದರ್ಶಕವಾಗಿ ಆಗಿಲ್ಲ, ತನಿಖೆಯನ್ನು ಸಿಬಿಐಗೆ ಕೊಡಬೇಕು ಅಂತ ನಾವು ಮೊದಲಿಂದಲೂ ಕೂಡ ಹೇಳ್ತಾ ಬಂದಿದ್ದೀವಿ. ತನಿಖೆ ಸಿಬಿಐ ಮೂಲಕ ಮಾಡಿಸಿ ಅಂತ ಹೇಳಿ ಗಂಭೀರ ಆರೋಪವನ್ನು ಕೂಡ ಈಗ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ.